ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ರೋಹಿತ್ ಅಂತ. ನಿಮಗೆಲ್ಲ ಗೊತ್ತೇ ಇದೆ, ಇವತ್ತು ಬಸವ ಜಯಂತಿ. ಬಸವಣ್ಣ ನಮ್ಮ ಕನ್ನಡ ಅಥವಾ ಕರ್ನಾಟಕದ ಸಾಂಸ್ಕೃತಿಕ, ಸಾಹಿತ್ಯಿಕ ಮತ್ತು ಸಾಮಾಜಿಕ ಬದುಕಿನ ಒಂದು ಅವಿಭಾಜ್ಯ ಅಂಗ. ನಾವು ಬಸವಣ್ಣನನ್ನು ಬಿಟ್ಟು ಅಥವಾ ಬಸವ ತತ್ವಗಳನ್ನು ಬಿಟ್ಟು ಅಥವಾ ವಚನ ತತ್ವಗಳನ್ನು ಬಿಟ್ಟು ಇಂದಿಗೂ ನಾವು ಸ್ವತಂತ್ರ ಆಲೋಚನೆಗಳನ್ನು ರೂಪಿಸ್ಕೊಳ್ಳೋದಕ್ಕೆ ಅಥವಾ ಅದನ್ನು ಹೊರತು ಆ ತತ್ವಗಳನ್ನು ಹೊರತುಪಡಿಸಿ ನಾವು ಆಲೋಚನೆಗಳನ್ನು ರೂಪಿಸಿಕೊಳ್ಳಲಾಗದಷ್ಟು ನಮ್ಮ ಸಮಾಜದಲ್ಲಿ ಮತ್ತು ಸಂಸ್ಕೃತಿಯಲ್ಲಿ ಅದು ಮಿಳಿತಗೊಂಡಿದೆ. ಇದು ಗೊತ್ತಿಲ್ಲದ ಸಂಗತಿ ಏನಲ್ಲ. ವಚನ ಸಾಹಿತ್ಯಕ್ಕೆ ತನ್ನದೇ ಆದ ಒಂದು ಚಾರಿತ್ರಿಕ ಮತ್ತು ಸಾಹಿತ್ಯಿಕ ಹಿನ್ನೆಲೆ ಇದೆ. ಅದು ಒಂದು ಸಾಹಿತ್ಯಿಕ ಚಳವಳಿಯೂ ಹೌದು, ಸಾಮಾಜಿಕ ಚಳವಳಿಯೂ ಹೌದು, ಸಾಂಸ್ಕೃತಿಕ ಚಳವಳಿಯೂ ಹೌದು, ಧಾರ್ಮಿಕ ಚಳವಳಿಯೂ ಹೌದು, ಜೊತೆಗೆ ರಾಜಕೀಯ ಚಳವಳಿಯೂ ಹೌದು. ಇದು ಕೂಡ ಬಹಳ ಚರ್ಚಿತವಾಗಿರುವ ಸಂಗತಿ ಹೌದು. ಬಸವ ಅಥವಾ ಬಸವಣ್ಣ ಒಂದು ರೀತಿಯಲ್ಲಿ ಚುಂಬಕ ವ್ಯಕ್ತಿತ್ವ. ಒಂದು 8 ಶತಮಾನಗಳ ಹಿಂದೆ ನಮ್ಮ ಸಮಾಜದ ಈಗಿನ ಸ್ಥಿತಿಯನ್ನು ನಾವು ಕಣ್ಣು ತೆರೆದು ನೋಡಿದರೆ, ಯಾವುದೋ ಒಂದು ವೈರಸ್ಸಿನ ಕಾಯಿಲೆಗೆ ಮೈಗೆ ಸಗಣಿ ಹಚ್ಕೊಂಡು ಹುಷಾರು ಮಾಡ್ಕೋತೀವಿ ಅಂತ ಅನ್ನುವ ಜನಗಳು ನಮ್ಮ ನಡುವೆ ಇದ್ದಾಗ, ಬಸವಣ್ಣನಂಥವನು 8 ಶತಮಾನಗಳ ಹಿಂದೆ ಮೌಢ್ಯವನ್ನು, ಜಾತೀಯತೆಯನ್ನು, ಅಸಮಾನತೆಯನ್ನು, ಗಂಡು ಹೆಣ್ಣಿನ ನಡುವಿನ ಅಸಮಾನತೆಯನ್ನು ಅಥವಾ ಧರ್ಮ ಜಾತಿಗಳ ಹೆಸರಿನಲ್ಲಿ ಆಗುತ್ತಿದ್ದ ಅಸಮಾನತೆಗಳನ್ನು ಹೋಗಲಾಡಿಸ್ತೀನಿ ಎನ್ನುವ ಪ್ರಯತ್ನವನ್ನು ಮಾಡಿದ್ನಲ್ಲ, ಅದನ್ನು ಕಲ್ಪಿಸ್ಕೊಳ್ಳೋದು ಕೂಡ ಕಷ್ಟ. ಹಾಗಾಗಿ ಈ ವಚನ ಸಾಹಿತ್ಯದ ವಿಚಾರ ಬಂದಾಗ ಸಾಹಿತ್ಯಿಕ ವಲಯದಲ್ಲಿ ಒಂದು ಜನಪ್ರಿಯವಾದ ಮಾತಿದೆ. ಜಾಗತಿಕ ಸಾಹಿತ್ಯಕ್ಕೆ ಕನ್ನಡ ಸಾಹಿತ್ಯದ ಕೊಡುಗೆ ಯಾವುದು? ವಚನ ಸಾಹಿತ್ಯ. ಅಂಥ ಒಂದು ಚಳವಳಿಗೆ ಅಥವಾ ಸಾಹಿತ್ಯಿಕ ಚಳವಳಿಗೆ ಒಬ್ಬ ರೂವಾರಿಯಾಗಿದ್ದವನು. ಸಾಹಿತ್ಯ ಚರಿತ್ರೆಯ ಪ್ರಕಾರ ಬಸವಣ್ಣ ಆದ್ಯ ವಚನಕಾರ ಅಲ್ಲದೇ ಇರಬಹುದು. ಆದರೆ ವಚನ ಚಳವಳಿಯ ಸಂದರ್ಭದಲ್ಲಿ ಮತ್ತು ವಚನ ಚಳವಳಿಯ ನಂತರದ ಕಾಲಘಟ್ಟದಲ್ಲಿ ಆತನ ಬಗ್ಗೆ ಬಂದ ಸಾಹಿತ್ಯ ಇರಬಹುದು ಅಥವಾ ಬರವಣಿಗೆಗಳಿರಬಹುದು, ವಚನಗಳಿರಬಹುದು, ಕೃತಿಗಳಿರಬಹುದು, ಇವೆಲ್ಲವೂ ಆತನ ಪ್ರಾಮುಖ್ಯತೆಯನ್ನು ಸಾಬೀತುಪಡಿಸ್ತವೆ. ಅದರಲ್ಲಿ ಎರಡನೇ ಮಾತೇನಿಲ್ಲ. ಬಸವನನ್ನು ಮತ್ತು ವಚನ ಚಳವಳಿಯನ್ನು ನಾವು ಪ್ರತ್ಯೇಕಿಸಿ ನೋಡುವ ಬದಲು ಒಟ್ಟಿಗೆ ನೋಡಬಹುದೇನೋ ಅಂತ ಕಾಣಿಸ್ತದೆ. ನೂರಾರು ವಚನಕಾರರು ನಮ್ಮ ವಚನ ಸಾಹಿತ್ಯವನ್ನು ಶ್ರೀಮಂತಗೊಳಿಸಿದ್ದಾರೆ. ನಮ್ಮ ಸರ್ಕಾರದ ಅಥವಾ ಸಂಸ್ಥೆಗಳ ಪ್ರಯತ್ನದಿಂದ ನಾವು ಸುಮಾರು 24-25 ಸಾವಿರದಷ್ಟು ಆ ಕಾಲಘಟ್ಟದಲ್ಲಿ ರಚನೆಯಾಗದ ವಚನಗಳು ನಮಗೆ ಬರಹ ರೂಪದಲ್ಲಿ ಇವತ್ತು ದಾಖಲೆಯಾಗಿ ನಮ್ಮ ಕಣ್ಣ ಮುಂದೆ ಇದೆ. ಇವೆಲ್ಲವೂ ನಮಗೆ ಹೇಳೋದೇನು ಅಂದರೆ, ನಾವು ಒಂದು ಅತ್ಯಂತ ಶ್ರೀಮಂತ ಮತ್ತು ತಿಳುವಳಿಕೆ ಇರುವ ಅಥವಾ ಅತ್ಯಂತ ಸುಸಂಬದ್ಧವಾದ ಒಂದು ಸಮಾಜ ಸುಧಾರಣೆಯ ಪ್ರಯತ್ನದ ಒಂದು ಪಳೆಯುಳಿಕೆಗಳು ವಚನಗಳು. ನಾನೀಗಾಗಲೇ ಹೇಳ್ದಂಗೆ ವಚನ ಅನ್ನೋದು ಕೇವಲ ಸಾಹಿತ್ಯಿಕ ಚಳವಳಿ ಮಾತ್ರ ಅಲ್ಲ. ಏಕೆಂದರೆ ಹಲವು ವಚನ ಕಾಲಘಟ್ಟವನ್ನು ಹೊರತುಪಡಿಸಿದ ಕನ್ನಡದ ಹಲವು ಸಾಹಿತ್ಯ ಕೃತಿಗಳು ಕೇವಲ ಪಂಡಿತರಿಗೆ ಮತ್ತು ದಾಸ ಸಾಹಿತ್ಯದ ಸಂದರ್ಭದಲ್ಲಿ ಕೆಲವು ದಾಸಕೂಟ ವ್ಯಾಸಕೂಟದ ಗುಂಪುಗಳಿಗೆ ಮಾತ್ರವೇ ಸೀಮಿತವಾಗಿದ್ದ ಸಾಹಿತ್ಯಕ್ಕೂ ವಚನ ಸಾಹಿತ್ಯ ಎನ್ನುವ ಸಾಮಾನ್ಯರಿಗೆ ತೆರೆದುಕೊಂಡಿದ್ದ ಸಾಹಿತ್ಯಕ್ಕೂ ಬಹಳ ವ್ಯತ್ಯಾಸ ಇದೆ. ನಾವು ಇವತ್ತಿಗೂ ಯಾವುದೇ ಸಂದರ್ಭ ಬಂದರೂ, ವಿಚಾರ ಬಂದರೂ ಯಾವುದಾದ್ರೂ ಒಂದು ವಚನವನ್ನು ಉಲ್ಲೇಖ ಮಾಡ್ತೀವಿ ಅಥವಾ ಉಲ್ಲೇಖ ಸಹಜವಾಗಿ ಬರುತ್ತದು. ಅಂಥ ಒಂದು ಶ್ರೀಮಂತ ವಚನ ಪರಂಪರೆಯನ್ನು ನಮಗೆ ಬಿಟ್ಟುಕೊಟ್ಟವರು ಬಸವಣ್ಣನಾದಿಯಾಗಿ
ಎಲ್ಲ ವಚನಕಾರರು. ಅಲ್ಲಮ ಪ್ರಭು ಇರ್ಬೋದು, ಅಕ್ಕ ಮಹಾದೇವಿ ಇರ್ಬೋದು, ಜೇಡ್ರ ದಾಸಿಮಯ್ಯ ಇರಬಹುದು, ಚನ್ನಬಸವಣ್ಣ ಇರಬಹುದು, ಇನ್ನೂ ನೂರಾರು ವಚನಕಾರರು ವಚನಕಾರ್ತಿಯರು ನಮಗೆ ಈ ಎಲ್ಲ ವಚನಗಳನ್ನು ನಮಗೆ ಬಿಟ್ಟು ಹೋಗಿದ್ದಾರೆ. ಅದರ ವಾರಸುದಾರರು ನಾವು ಅನ್ನೋದೇ ಒಂದು ಹೆಮ್ಮೆಯ ಸಂಗತಿ. ವಚನ ಸಾಹಿತ್ಯದ ವಿಚಾರದಲ್ಲಿ ಹಲವು ಚಾರಿತ್ರಿಕ ವಾಗ್ವಾದಗಳು ನಡೆದಿದೆ ಮತ್ತು ಹೊಸ ಹೊಸ ಸಂಶೋಧನೆಯ ಹೊಸ ಟೂಲ್ಗಳನ್ನು ಬಳಸಿ ಹೊಸ ರೀತಿಯಲ್ಲಿ ಕೆಲವು ಮಾತುಗಳನ್ನು ಹೇಳಿದ ಸಂಶೋಧಕರಿದ್ದಾರೆ. ಅದು ಫಾಗು ಹಳಕಟ್ಟಿಯವರಿಂದ ಹಿಡಿದು ಇತ್ತೀಚಿನ ಸಂಶೋಧಕರವರೆಗೂ ಎಲ್ಲರನ್ನೂ ತನ್ನ ಕಡೆ ಆಕರ್ಷಿಸಿರುವ ಒಂದು ಪರಂಪರೆ. ಅದರಲ್ಲಿ ವಿರೋಧಾಭಾಸಗಳು ಇಲ್ಲದೇ ಏನೂ ಇಲ್ಲ. ಯಾಕೆಂದರೆ ನಾವು ಮಾತನಾಡುತ್ತಿರುವ ಸಂಗತಿಯೇ ಸುಮಾರು ಹತ್ತಿರ 1000 ವರ್ಷಗಳ ಹಿಂದಿನ ಸಂಗತಿಯಾಗಿರೋದ್ರಿಂದ ಆಮೇಲೆ ನಮ್ಮ ಪರಂಪರೆಯಲ್ಲಿ ಚರಿತ್ರೆಯನ್ನು ಕಟ್ಟುವ ಸಂಗತಿಗಳಲ್ಲಿ ಹಲವು ಗೊಂದಲಗಳು ಇರೋದರಿಂದ ತೀರಾ ವಿರೋಧಾಭಾಸದ ತೀರ್ಮಾನಗಳು ಮತ್ತು ಸಂಗತಿಗಳನ್ನು ನಾವು ಸಂಶೋಧನಾ ವಲಯದಲ್ಲಿ ಕೇಳ್ತೀವಿ. ವಚನ ಚಳುವಳಿ ಅನ್ನೋದು ಇಲ್ಲವೇ ಇಲ್ಲ ಅಂತ ಹೇಳುವ ಸಂಶೋಧನೆಗಳಿದೆ. ಆದರೆ ವಚನ ಚಳುವಳಿಯನ್ನು ಚಾರಿತ್ರಿಕವಾಗಿ ಇತ್ತು ಅನ್ನೋದಕ್ಕೆ ಸಾಬೀತು ಮಾಡೋದಕ್ಕೆ ಏನೇನು ಬೇಕೋ ಎಲ್ಲವೂ ಇದೆ ಅಂತ ಹೇಳೋದನ್ನು ನೋಡ್ತೀವಿ. ಆ ಕಾಲಘಟ್ಟದ ಮೇಲೆ ಕನ್ನಡದಲ್ಲಿ ರಚನೆಯಾಗಿರುವ ನೂರಾರು ಕಾದಂಬರಿಗಳಿದ್ದಾವೆ ಮತ್ತು ಎಲ್ಲ ಘಟ್ಟಗಳನ್ನು ಅಥವಾ ಆಯಾ ನಂತರದ ಕಾಲಘಟ್ಟದಲ್ಲಿ ಹೇಗೆ ವಚನ ಸಾಹಿತ್ಯ ಅನ್ನೋದು ಉಳ್ಕೊಂಡು ಬಂತು ಅಥವಾ ಕಲ್ಯಾಣದ ಕ್ರಾಂತಿಯ ಸಂದರ್ಭದಲ್ಲಿ ಆ ಸಾಹಿತ್ಯವನ್ನು ಹೇಗೆ ಕಷ್ಟಪಟ್ಟು ಉಳಿಸ್ಕೊಳ್ಳಾಯಿತು, ಈ ಥರದ್ದು ವಿಚಾರಗಳನ್ನು ನಾವೆಲ್ಲ ಕೇಳ್ತೀವಿ. ಅದು ಎಲ್ಲ ಒಂದು ಪಕ್ಕಕ್ಕೆ ಇಡೋಣ. ವಚನ ನಮಗೆ ಕೊಟ್ಟಿರುವ ಎಚ್ಚರದ ಬಗ್ಗೆ ನಮಗೆ ಅರಿವಿದ್ದರೆ ಸಾಕು. ಒಮ್ಮೆ ಸಿ ವೀರಣ್ಣ ಅನ್ನುವ ಸಾಹಿತ್ಯ ಚರಿತ್ರಕಾರರು ಅಥವಾ ಸಂಶೋಧಕರು ಒಂದು ಸಭೆಯಲ್ಲಿ ಒಂದು ಮಾತು ಹೇಳಿದರು. ಏನಂದರೆ, ನಮಗೆ ವಚನ ಚಳವಳಿಯಲ್ಲಿ ಅಥವಾ ವಚನಗಳಲ್ಲಿ ನಿಮಗೆ ರೆಡಿಮೇಡ್ ಆದ ಪರಿಹಾರಗಳು ನಮ್ಮ ಸಮಾಜದ ಹುಳುಕುಗಳಿಗೆ ಇಲ್ಲ. ಅದು ಒಂದು ಕೈಮರ. ನಾವು ಯಾವ ಸಂದರ್ಭದಲ್ಲಿ ಯಾವುದು ಬೇಕೋ ಅದಕ್ಕೆ ಅಥವಾ ನಮ್ಮ ಸಮಸ್ಯೆಗೆ ಪರಿಹಾರವಾಗಿ ಅದನ್ನು ತಗೋಬಹುದು. ಇದು ವಚನಕಾರರು ನಮಗೆ ಕೊಟ್ಟದ್ದು. ವಚನಕಾರರು ಬಸವಣ್ಣನೂ ಒಳಗೊಂಡ ಹಾಗೆ ವಚನಕಾರರು ನಮಗೆ ಕೊಟ್ಟ ಹಲವಾರು ಸಂಗತಿಗಳಲ್ಲಿ ಒಂದು 3-4 ವಿಚಾರಗಳನ್ನು ನಾವು ಮುಖ್ಯವಾಗಿ ತಗೊಳ್ಳೋದಾದರೆ, ಕಾಯಕದ ಮಹತ್ವ ಇವತ್ತಿಗೂ ನಮ್ಮ ಸಮಾಜದಲ್ಲಿ ಅಥವಾ ನಮ್ಮ ಸಮಾಜದಲ್ಲಿ ಅಲ್ಲ, ನಮ್ಮ ಜಾಗತಿಕ ಸಮಾಜದಲ್ಲಿ ಅಂದ್ಕೊಂಡ್ರೂ ಕೂಡ ಅಥವಾ ಮನುಷ್ಯ ಸಮಾಜದಲ್ಲಿ ಅಂದ್ಕೊಂಡ್ರೂ ಕೂಡ ದೊಡ್ಡ ಕಂದಕಗಳನ್ನು ನಾವು ನಿರ್ಮಾಣ ಮಾಡ್ಕೊಂಡಿದ್ದೀವಿ. ಶ್ರೀಮಂತರು, ಬಡವರು, ಒಂದು ಎಲ್ಲ ರೀತಿಯ ತಾಂತ್ರಿಕ ಅವಕಾಶಗಳನ್ನು ಬಳಸ್ಕೊಳ್ಳುವವರು, ಯಾವ ತಾಂತ್ರಿಕ ಕೌಶಲ್ಯಗಳು ಅಥವಾ ಅವಕಾಶಗಳು ಲಭ್ಯವೇ ಆಗದ ಇನ್ನೂ ತಲುಪದೇ ಇರುವ ಸಮೂಹಗಳು, ಎಲ್ಲ ರೀತಿಯ ವಿಭಾಗಗಳನ್ನು ಮಾಡ್ಕೊಂಡಿದ್ದೀವಿ. ವಚನ ಚಳುವಳಿ ಶ್ರಮ ಸಂಸ್ಕೃತಿಗೆ ಅಥವಾ ದುಡಿಮೆಗೆ, ದೇಹವನ್ನು ಬಳಸಿ ಮಾಡಬಹುದಾದ ಯಾವುದೇ ಕೆಲಸಕ್ಕೆ ಎಂತಹ ಮಹತ್ವವನ್ನು ಕೊಟ್ಟಿತ್ತು ಅನ್ನೋದನ್ನು ನಾವು ಆ ವಚನ ತತ್ವಗಳ ಹಿನ್ನೆಲೆಯಲ್ಲಿ ಅರ್ಥ ಮಾಡ್ಕೊಳ್ಳೋದಾದರೆ, ನಾವು ಇವತ್ತಿನ ನಮ್ಮ ಈ ಸಂಬಳದ ಶ್ರೇಣೀಕರಣಗಳು ಇದಾವಲ್ಲ, ಅಥವಾ ಸಮಾಜದಲ್ಲಿ ಹಣಕಾಸಿನ ವಿಚಾರದಲ್ಲಿರುವ ಶ್ರೇಣೀಕರಣಗಳು ಅಥವಾ ಹೆಚ್ಚು ಸಂಬಳ ಬರುವ ನೌಕರಿಗಳಿಗಿರುವ ಘನತೆ, ಕಡಿಮೆ ಸಂಬಳದ ನೌಕರಿಗಳಿಗೆ ಅಥವಾ ನೌಕರಿಗಳಿಗೆ ಇಲ್ಲದ ಘನತೆ, ಈ ವಿಚಾರಗಳನ್ನು ನೋಡಿದ್ರೆ ನಾವು ವಚನದಿಂದ ತಗೊಳ್ಬಹುದಾಗದ್ದು ಏನೇನೆಲ್ಲ ಇದೆ ಅನ್ನೋದು ನಮ್ಮ ಅರಿವಿಗೆ ಬರುತ್ತೆ. ಅದು ಯಾವುದೇ ರೀತಿ ಕಾಯಕ ಆಗಲಿ, ನೋಡುವವರಿಗೆ ಎಷ್ಟೇ ಕ್ಷುಲ್ಲಕ ಅನ್ನಿಸ್ಲಿ, ಎಲ್ಲದಕ್ಕೂ ಡಿಗ್ನಿಟಿ ಆಫ್ ಲೇಬರ್ ಅಂತ ಯಾವುದನ್ನು ಕರಿತೀವಿ, ಒಂದು ವೃತ್ತಿಯ ಘನತೆ, ಆ ಘನತೆಯ ಕಾನ್ಸೆಪ್ಟನ್ನು ಅಥವಾ ವಿಚಾರವನ್ನು ಬಹುಶಃ ಜಗತ್ತಿನಲ್ಲಿ ಎಲ್ಲಾದರೂ ಮೊದಲನೇ ಬಾರಿಗೆ ಚರ್ಚೆಗೆ ತಂದು ಅದನ್ನು ಮುನ್ನೆಲೆಗೆ ತಂದಿದ್ರೆ ಅದು ನಮ್ಮ ವಚನಕಾರರು. ಆ ವಿಚಾರದಲ್ಲಿ ವಚನಕಾರರಿಗೆ ಋಣಿಯಾಗಿರ್ಬೋದು. ವಚನಕಾರರು ನಿಮ್ಗೆ ಎಂತೆಂಥ ಹೊಳಹುಗಳನ್ನು ಕೊಡ್ತಾರೆ, ಯಾವ್ಯಾವ ವಿಚಾರಗಳಿಗೆ ಕೊಡ್ತಾರೆ ಅಂದರೆ ಆಶ್ಚರ್ಯ ಆಗುತ್ತೆ. ಅದು ದೈವದ ಬಗ್ಗೆ ಇರ್ಬೋದು. ದೈವದ ಕಲ್ಪನೆಯ ಬಸವಣ್ಣನೇ ಹೇಳೋ ಪ್ರಕಾರ ನೋಡಿ,
ದೈವ ಅನ್ನೋದು ನಮ್ಮಂಥ ಭಾರತದಂತಹ ದೇಶದಲ್ಲಿ ಇವತ್ತಿಗೂ ದೈವ ಅನ್ನೋದು ಒಂದು ರೀತಿಯಲ್ಲಿ ಶಾಪವೇ ಆಗಿಬಿಟ್ಟಿದೆ. ಬೇರೆ ಬೇರೆ ಧರ್ಮ, ಬೇರೆ ಬೇರೆ ದೈವ, ಒಂದೇ ಧರ್ಮದಲ್ಲಿರುವ ಬೇರೆ ಬೇರೆ ದೈವಗಳು ಮತ್ತು ಆ ದೈವದ ಆರಾಧಕರ ನಡುವೆ ಇರುವ ಸಂಘರ್ಷಗಳು. ಇಲ್ಲಿ ನಮ್ಮ ದೇವಸ್ಥಾನ ಇತ್ತು, ಇಲ್ಲಿ ನಮ್ಮ ಮಂದಿರ ಇತ್ತು, ಇಲ್ಲಿ ನಮ್ಮ ಸ್ತೂಪ ಇತ್ತು, ಹೀಗೆ ನಮ್ಮ ಗುರುದ್ವಾರ ಇತ್ತು. ಇದು ದಿನನಿತ್ಯವೂ ನಾವು ನೋಡ್ತಿರೋ ಸಂಗತಿ. ವಚನಕಾರರು ಎಷ್ಟು ಸರಳವಾಗಿ, ಅಥವಾ ಬಸವಣ್ಣ ಎಷ್ಟು ಸರಳವಾಗಿ ಕಾಲೇ ಕಂಬ ದೇಹವೇ ದೇಗುಲ ಶಿರಹೊನ್ನ ಕಳಸವಯ್ಯ ಅಂತ ಹೇಳ್ತಾನಲ್ಲ, ಅಥವಾ ಅಲ್ಲಮಪ್ರಭು ನಾ ದೇವನಲ್ಲದೆ ನೀ ದೇವನೇ, ಯಾರಾದರೂ ಬಾಯಾರಿ ಬಂದವನಿಗೆ ಒಂದು ಚೂರು ನೀರು ಕೊಡ್ತೀನಿ, ಹಸಿದು ಬಂದವನಿಗೆ ಓಗರ ಅಥವಾ ಅನ್ನ ಕೊಡ್ತೀನಿ, ಆಹಾರ ಕೊಡ್ತೀನಿ, ನಾನು ದೇವರಲ್ಲದೆ ನೀನು ಹೇಗೆ ದೇವರಾಗಲು ಸಾಧ್ಯ ಅಂತ ಕೇಳಿದ್ದಿರ್ಬೋದು. ಇವೆಲ್ಲ ಎಂತಹ ದೊಡ್ಡ ಹೊಳಹುಗಳು. ಒಂದು ಕ್ಷಣ ಇದೆಲ್ಲ ಆ ವಚನಕಾರರು ಹೇಗೆ ಇಂತಹ ವಿಚಾರಗಳನ್ನು ಆ ಕಾಲಘಟ್ಟದಲ್ಲಿ ಅಷ್ಟು ಧೈರ್ಯವಾಗಿ ಅಭಿವ್ಯಕ್ತಿಸಿರಬಹುದು ಅನ್ನೋದನ್ನು ನೆನೆಸ್ಕೊಂಡ್ರೇ ಆಶ್ಚರ್ಯ ಆಗುತ್ತೆ. ಯಾಕೆಂದರೆ ನಾವು 20ನೇ ಶತಮಾನದ ಆರಂಭದಲ್ಲಿ ಶಿವರಾಮ್ ಕಾರಂತರು, ಕುವೆಂಪು ಅವರಂತಹ ಲೇಖಕರು ತಮ್ಮ ಎಳವೆಯಲ್ಲಿ ಅತ್ಯಂತ ಚುರುಕಾಗಿ ಸ್ಥಗಿತ ಸಮಾಜದ ಮೌಲ್ಯಗಳ ವಿರುದ್ಧ ಮಾತಾಡಿರೋದನ್ನು ಓದ್ತಾ ಇದ್ದರೆ, ಇವತ್ತು ಮಾತಾಡಿದರೆ, 21ನೇ ಶತಮಾನದ ಆರಂಭದಲ್ಲಿ ಅವರು ಮಾತಾಡಿದರೆ ಅವರು ಬಹಿಷ್ಕಾರಕ್ಕೋ ಅಥವಾ ಬೆದರಿಕೆಗೋ ಒಳಗಾಗಬೇಕಾಗಿದ್ದಂತಹ ಲೇಖಕರಾಗಿದ್ದರು ಅಂತ ಯೋಚನೆ ಮಾಡ್ತೀವಲ್ಲ. ಅದೇ ಸಂಗತಿಗಳನ್ನು ನಾವು ವಚನಕಾರರಿಗೆ, ಬಸವಣ್ಣನಂತಹ ವಚನಕಾರರಿಗೆ ಅಥವಾ ವಚನ ಚಳವಳಿಯ ಉಳಿದ ಎಲ್ಲ ವಚನಕಾರರಿಗೆ ಅನ್ವಯಿಸಿ ನೋಡೋದಾದರೆ ಅವ್ರಿಗೆ ಎಂತಹ ಪ್ರಚಂಡವಾದ ಧೈರ್ಯ ಇದ್ದಿರಬಹುದು ಅನ್ನೋದು ಅರ್ಥ ಆಗುತ್ತೆ. ಹೆಣ್ಣು ಗಂಡಿನ ಸಮಾನತೆಯ ಬಗ್ಗೆ ದಾಸಿಮಯ್ಯ ಹೇಳ್ತಾನೆ. ಮೊಲೆ ಮುಡಿ ಬಂದರೆ ಹೆಣ್ಣೆಂಬರು, ಗಡ್ಡ ಮೀಸೆ ಬಂದರೆ ಗಂಡೆಂಬರು, ನಡುವೆ ಸುಳಿವ ಆತ್ಮನು ಹೆಣ್ಣು ಅಲ್ಲ ಗಂಡು ಅಲ್ಲ. ಗಂಡು ಹೆಣ್ಣಿನ ಅಸಮಾನತೆಯ ವಿಚಾರ ಇವತ್ತು ನೀವು ಸೋಷಿಯಲ್ ಮೀಡಿಯಾದಲ್ಲಿ ತೆಗೆದು ಪೋಸ್ಟ್ಗಳನ್ನು ನೋಡಿದರೆ ಇವತ್ತು ಯಜಮಾನಿಕೆಯ ಸಂಕೇತದ 100ಕ್ಕೆ 99ರಷ್ಟು ಪೋಸ್ಟ್ಗಳು ನಿಮಗೆ ಸಿಗುತ್ತೆ. ಅವರಿಗೆ ಹೆಣ್ಣು ಗಂಡಿನ ಸಮಾನತೆಯನ್ನು ನೋಡಿದರೆ ಹೆಣ್ಣು ಮಕ್ಕಳು ಇರುವುದೇ ಮಕ್ಕಳನ್ನು ಹೆರೋದಕ್ಕೆ, ಅವರಿಗೆ ಹಾಲು ಉಡಿಸೋದಕ್ಕೆ ಅಂತ ತಲೆಯಲ್ಲಿ ತುಂಬಿಕೊಂಡಿರುವ ನಮ್ಮ ಆಧುನಿಕ ಮನುಷ್ಯರು ಎಷ್ಟು ಬೇಕು ನಿಮಗೆ. ಅಂಥದ್ರಲ್ಲಿ ನಮ್ಮ ವಚನಕಾರರು ಹಂಗೆ ಹೇಳ್ತಾರೆ. ಕರ್ನಾಟಕವನ್ನು ಒಳಗೊಂಡ ಹಾಗೆ ದೇಶದ ಹಲವು ರಾಜ್ಯಗಳಲ್ಲಿ ಗೋಮಾಂಸವನ್ನು ತಿನ್ನಬೇಕೋ ತಿನ್ನಬಾರದು ಅನ್ನೋದು ಸರ್ಕಾರದ ಮಟ್ಟದಲ್ಲಿ ಕಾನೂನು ಮಾಡಿ ತಡಿಬೇಕಾಗಿರುವ ಅಥವಾ ಪೊಲೀಸ್ ವ್ಯವಸ್ಥೆಯನ್ನು ಅದಕ್ಕಾಗಿ ವಿನಿಯೋಗಿಸಬೇಕಾಗಿರುವ ಸಂದರ್ಭ ಬಂದಿರುವಾಗ ಒಬ್ಬ ವಚನಕಾರ ಹೇಗೆ ಕೇಳ್ತಾನೆ, ಎಂಥ ಮಾತನ್ನು ಹೇಳ್ತಾನೆ ಅಂದರೆ, ನಿಮಗೆ ಒಂದು ಪ್ರಾಣಿಯ ಕೆತ್ತಲಿನಿಂದ ಕರೆದ ಹಾಲು ಪಂಚಾಮೃತಕ್ಕೆ ಸಲ್ಲುವುದಾದರೆ ಆ ಕೆತ್ತಲಿನ ಮಾಂಸ ಹೇಗೆ ಅಪವಿತ್ರ ಆಗುತ್ತೆ ಅಂತ ಕೇಳ್ತಾನೆ. ಇದು ನಮ್ಮ ವಚನಕಾರರು ಏರಬಹುದಾದ ಎತ್ತರ. ನಾವು ಊಹೆ ಕೂಡ ಮಾಡಲಾಗದ ಸಂಗತಿಗಳನ್ನು 8 ಶತಮಾನಗಳ ಹಿಂದೆ ನಮಗೆ ಕೊಟ್ಟವರು ವಚನಕಾರರು. ಇವುಗಳನ್ನೆಲ್ಲ ನೋಡಿದಾಗ ನಾವು ಎಂತಹ ಪರಂಪರೆಯ ವಾರಸುದಾರರು ಅಂತ ಹೆಮ್ಮೆ ಆಗುತ್ತೆ. ಅದನ್ನು ಹಿಂದೆ ಕೂಡ ನಾನು ಹೇಳಿದೆ. ವಚನ ಚಳವಳಿ ಅನ್ನೋದನ್ನು ಕೆಲವರು ಕೇವಲ ಸಾಹಿತ್ಯಿಕ ಚಳವಳಿ ಅಂತ ಮಾತ್ರ ನೋಡೋದಿದೆ. ಸಾಹಿತ್ಯಿಕ ಚಳವಳಿ ಮಾತ್ರ ಅಲ್ಲ ಅದು. ಒಂದು ಕಡೆ ನಮ್ಮ ಮಂಜಿಗೆರೆ ಜಯಪ್ರಕಾಶ್ ಅನ್ನುವ ಸಂಶೋಧಕರು ಹೇಳುವ ಪ್ರಕಾರ ಕಲ್ಯಾಣದ ಒಂದು ಅಧಿಕಾರದ ಕೇಂದ್ರ ಬಿಜ್ಜಳನೇ ಆಗಿದ್ದರೂ ಅದನ್ನು ನಿರ್ದೇಶನ ಮಾಡುವಂತಹ ಶಕ್ತಿ ಆ ಕಾಲದ ಶರಣ ಸಮೂಹಕ್ಕಿತ್ತು. ಅದು ಹೇಗೆ? ಅದು ಒಂದು ಧರ್ಮ ಆಗಿ, ಒಂದು ಜಾತಿಯಾಗಿ, ಒಂದು ಸಮೂಹ ಆಗಿ ಕೇವಲ ಸಂಖ್ಯಾಬಲದಿಂದ ಅಲ್ಲ, ಅದು ಆ ಕಾಲದ ದೊಡ್ಡ ವರ್ಕಿಂಗ್ ಫೋರ್ಸ್, ಅದು ಒಂದು ದುಡಿಯುವ ವರ್ಗ ಆಗಿತ್ತು. ಅಷ್ಟೇ ಹೇಳಲ್ಲ ಅವರು, ಅದರಲ್ಲೂ ವಿಶೇಷವಾಗಿ ಚಮ್ಮಾರರು ಅಥವಾ ಮಾದಿಗ ಜಾತಿ ಅಂತ ಯಾವುದನ್ನು ಕರಿತೀವಿ, ಆ ಚರ್ಮ ಹದ ಮಾಡುವ ಸಮುದಾಯ ಇತ್ತಲ್ಲ, ಇವತ್ತಿನ ಒಂದು ದೊಡ್ಡ ದೊಡ್ಡ ಕೈಗಾರಿಕೋದ್ಯಮಗಳಿಗೆ ಸಮ ಅವರು. ಯಾಕೆಂದರೆ ಆವಾಗ ಲೋಹಗಳ ಬಳಕೆ ಅತ್ಯಂತ ಕಡಿಮೆ ಇತ್ತು. ಮರಮುಟ್ಟುಗಳ ಬಳಕೆ ಮತ್ತು ಚರ್ಮ, ಇವತ್ತು ನಾವು ಯಾವ ವಿಚಾರದಲ್ಲಿ ಲೋಹ ಮತ್ತು ಪ್ಲಾಸ್ಟಿಕ್ಗಳನ್ನು ಬಳಸ್ತಾ ಇದ್ದೀವಿ,
ಆ ಎಲ್ಲ ಕೆಲಸಗಳನ್ನು ಚರ್ಮದ ಸಲಕರಣೆಗಳ ಮೂಲಕ ಮಾಡಬೇಕಾಗಿತ್ತು. ಹಾಗಾಗಿ ಅಷ್ಟು ದೊಡ್ಡ ಒಂದು ವರ್ಕಿಂಗ್ ಫೋರ್ಸ್ ಆಗಿತ್ತು. ಹಾಗಾಗಿ ವಚನ ಸಾಹಿತ್ಯ ಅಂದರೆ ಕೇವಲ ಒಂದಷ್ಟು ವಚನಗಳನ್ನು ಬರೆದು ಅದರಲ್ಲಿ ಅಸಂಗ್ರಹ ಪ್ರವೃತ್ತಿಯ ಬಗ್ಗೆಯೋ, ನೈತಿಕತೆ ಬಗ್ಗೆಯೋ, ಅಥವಾ ಶರಣ ಧರ್ಮವನ್ನು ಪಾಲಿಸುವುದರ ಬಗ್ಗೆಯೋ, ಅಥವಾ ಗಂಡು ಹೆಣ್ಣುಗಳ ಸಮಾನತೆ ಬಗ್ಗೆಯೋ, ಅಥವಾ ಕಳಬೇಡ ಕೊಲಬೇಡ ಹೊಸಿಯ ನುಡಿಯಲು ಬೇಡ ಅಂತ ಹೇಳುವ ಅತ್ಯಂತ ಸರಳ ಮತ್ತು ಅವಶ್ಯಕವಾದ ಸಾರ್ವತ್ರಿಕ ಮೌಲ್ಯಗಳ ಬಗ್ಗೆಯೋ ಹೇಳಿ ಸುಮ್ಮನಾಗಿ ಬಿಡಬಹುದಾದಷ್ಟು ಸರಳವಾದ ಒಂದು ಚಳವಳಿ ಆಗಿರಲಿಲ್ಲ ಅದು. ಹಾಗಾಗಿಯೇ ನಾನು ಆರಂಭದಲ್ಲಿ ಇದು ರಾಜಕೀಯ ಚಳವಳಿಯೂ ಆಗಿತ್ತು ಅನ್ನೋದನ್ನು ಹೇಳಿದೆ. ವಚನ ಕಲ್ಯಾಣದ ಕ್ರಾಂತಿಯ ಸಂದರ್ಭವನ್ನು ಪಠ್ಯವನ್ನಾಗಿ ಅಥವಾ ಹಿನ್ನೆಲೆಯನ್ನಾಗಿ ಇಟ್ಕೊಂಡು ಕನ್ನಡದಲ್ಲಿ ನೂರಾರು ಕೃತಿಗಳು ಬಂದಿದೆ, 10 ಅದ್ಭುತವಾದ ನಾಟಕಗಳು ಬಂದಿದೆ. ಅದು ಸಂಕ್ರಾಂತಿ ಇರಬಹುದು, ತಲೆದಂಡ ಇರಬಹುದು, ನಮ್ಮ ಕಂಬಾರ ಶಿವರಾತ್ರಿ ಇರಬಹುದು, ಅಥವಾ ಶಿವಪ್ರಕಾಶ್ ಅವರ ಮಹಾಚೈತ್ರ ಇರಬಹುದು. ಎಲ್ಲ ಬೇರೆ ಬೇರೆ ಮಗ್ಗಲುಗಳನ್ನು ಚರ್ಚೆ ಮಾಡುವ ಸಂಗತಿಗಳು ಅದರಲ್ಲಿ ಅಡಕಾಗಿದೆ. ಎಲ್ಲವರಲ್ಲೂ ಬಹುತೇಕ ಬರೋದು ನಮ್ಮ ಶರಣರ ಸಮೂಹ ಇತ್ತಲ್ಲ, ಅದನ್ನು ಅಂದಿನ ಆಡಳಿತ ಎದುರಾಕೊಳ್ಳೋದಕ್ಕೆ ಸಾಧ್ಯ ಇರಲಿಲ್ಲ. ಪ್ರಭುತ್ವ ಅನ್ನೋದಕ್ಕೆ, ಪ್ರಭುತ್ವದ ಸಾಮರ್ಥ್ಯಕ್ಕೂ ಒಂದು ಮಿತಿ ಇರ್ತದೆ. ಅದನ್ನು ಬೇಕಾದಷ್ಟು ಚರಿತ್ರಕಾರರು ಹೇಳಿದ್ದಾರೆ. ನಾವು ಚರಿತ್ರೆಯನ್ನು ಬ್ಲ್ಯಾಕ್ ಆ್ಯಂಡ್ ವೈಟ್ ಮಾದರಿಯಲ್ಲಿ ಬಹಳ ಜನ ಹೇಳ್ತೀವಿ. ಒಬ್ಬ ಆಡಳಿತಗಾರ ಇದ್ದ ಅಂದರೆ ಅವನ ಮೂಗಿನ ನೇರಕ್ಕೆ ಇಡೀ ರಾಜ್ಯ ಇರಬೇಕಾಗಿತ್ತು ಅಂತ. ಅಷ್ಟು ಸರಳವಾದ ಸಂಗತಿಗಳಲ್ಲ ಅದು. ಒಬ್ಬ ಪ್ರಭುತ್ವದ ನೃಪ ಅಥವಾ ದೊರೆ ಇದ್ದ ಅಂದ ಕಾರಣಕ್ಕೆ ಅವನ ಮೂಗಿನ ನೇರಕ್ಕೆ ಸಾಮ್ರಾಜ್ಯವೆಲ್ಲವೂ ನಡಿಬೇಕು ಅಥವಾ ನಡೆಸಬಹುದಾಗಿತ್ತು ಅನ್ನೋದು ಅತ್ಯಂತ ಸರಳವಾಗಿರಲಿಲ್ಲ. ಹಾಗಾಗಿಯೇ ಇಲ್ಲಿ ಮೊಘಲರ ಆಳ್ಳಿ, ಗುಲಾಮಿ ಸಂತತಿ ಆಳ್ಳಿ, ಅಥವಾ ಶೇರ್ಷಹ ಸೂರಿ ಅಂಥವ್ರ ಆಳ್ಳಿ, ಯಾರು ಆಳಿದ್ರು ಇಲ್ಲಿ ಆಳುತ್ತಿದ್ದದ್ದು ಅಥವಾ ಆಳ್ವಿಕೆಗೆ ಒಳಪಟ್ಟ ಸಮೂಹ ರಾಜನ ಧರ್ಮವನ್ನು ಅನುಸರಿಸಿದ ಮತ್ತೊಂದು ಧರ್ಮದ ಜನರ ಸಮೂಹ ಆಗಿತ್ತು ಅನ್ನೋದನ್ನು ಕೂಡ ಬಹಳ ಜನ ಇತಿಹಾಸಕಾರರು ಚರಿತ್ರೆಯಲ್ಲಿ ದಾಖಲಿಸ್ತಾರೆ. ಬಸವಣ್ಣನವರ ನಾನು ತುಂಬ ಲಂಬಿಸದೆ ಇನ್ನೊಂದು 4-5 ನಿಮಿಷದಲ್ಲಿ ಒಂದೆರಡು ವಿಚಾರಗಳನ್ನು ಹೇಳಿ ನನ್ನ ಮಾತುಗಳನ್ನು ಮುಕ್ತಾಯ ಮಾಡ್ತೀನಿ. ಬಸವಣ್ಣನವರ ವಚನಗಳ ಬಗ್ಗೆ ವಿಶೇಷವಾದ ಅಥವಾ ಆಳವಾದ ಅಧ್ಯಯನ ಮಾಡಿದವರು ಹೇಳೋದು ಅಂದರೆ ಅದು ಕೇವಲ ನಾನು ಈಗಾಗಲೇ ಹೇಳ್ದಂಗೆ ಒಂದಷ್ಟು ನೈತಿಕ ಮೌಲ್ಯಗಳನ್ನು ಅಥವಾ ಸಾಮಾಜಿಕ ಮೌಲ್ಯಗಳನ್ನು ಅಥವಾ ಶರಣ ಅಂದರೆ ಹೇಗಿರಬೇಕು, ಭಕ್ತನಾದವನು ಹೇಗಿರಬೇಕು ಅಂತ ಹೇಳುವಷ್ಟು ಸರಳ ಸಂಗತಿಗಳಿಂದ ಮಾತ್ರ ಕೂಡಿದ್ದಲ್ಲ ಅದು. ಅದನ್ನು ಮೀರಿದ ಹಲವು ಆರ್ಥಿಕ, ಹಣಕಾಸಿನ ವಿಚಾರ, ಆಡಳಿತದ ವಿಚಾರಗಳು ಎಲ್ಲ ಇದ್ವು ಅನ್ನೋದನ್ನು ಕೆಲವರು ಗುರುತಿಸ್ತಾರೆ. ವಿಶೇಷವಾಗಿ ಬಸವಣ್ಣ ಕೇವಲ ವಚನಕಾರ ಮಾತ್ರ ಅಲ್ಲ, ಅವನೊಬ್ಬ ಭಂಡಾರಿಯೂ ಆಗಿದ್ದ, ಮಂತ್ರಿಯೂ ಆಗಿದ್ದ ಬಿಜ್ಜಳನಿಗೆ ಅನ್ನುವ ಸಂಗತಿಗಳನ್ನು ನಾವು ಕೇಳ್ತೀವಿ. ಒಂದು ಜನಪದ ತ್ರಿಪದಿ ಹೀಗೆ ಹೇಳುತ್ತಂತೆ: ಬಸವರಾಜ್ಯದ ಸಿರಿಯು, ಬಸವ ಬಡವರ ನಿಧಿಯು, ಬಸವ ಮಳೆ ಬೆಳೆಯು, ನಾಡೊಳಗೆ ನಿಜದೀಪ, ಬಸವನೇ ಸಗ್ಗ ಸೋಪಾನ. ಇದು ಬಸವಣ್ಣನ ಕಾಲಾನಂತರದಲ್ಲಿ ಹುಟ್ಟಿಕೊಂಡಿರಬಹುದಾದ ಒಂದು ಜನಪದ ತ್ರಿಪದಿ. ಇದು ಏನು ಹೇಳುತ್ತೆ? ಬಸವ ರಾಜ್ಯದ ಸಿರಿಯು, ಅವನು ಬಡವರ ನಿಧಿಯಾಗಿದ್ದ. ಬಡವರ ನಿಧಿಯಾಗಿದ್ದ ಅಂದರೆ ನಾವು ಯಾವುದನ್ನ ವೆಲ್ಫೇರ್ ಸ್ಟೇಟ್ ಅಂತ ಕರಿತಾ ಇದ್ವಿ, ಆ ರೀತಿಯ ಒಂದು ಕಲ್ಪನೆ ಕಲ್ಯಾಣ. ಅದು ಕಲ್ಯಾಣವೇ ಆಗಿರೋದು ಒಂದು ಕಾಕತಾಳಿ ಅಂತ ಕಾಣಿಸ್ತದೆ. ಕಲ್ಯಾಣ ನಗರದಲ್ಲಿ ಈ ಕಲ್ಯಾಣ ರಾಜ್ಯದ ಪರಿಕಲ್ಪನೆ ಯಾವುದೋ ಒಂದು ರೂಪದಲ್ಲಿ ಜಾರಿಯಾಗಿದ್ದಿರಬಹುದು, ಇದ್ದಿದ್ದಿರಬಹುದು ಅನ್ನೋದನ್ನು ಲೇಖಕರು ಅದನ್ನು ಗುರುತಿಸ್ತಾರೆ. ಬಸವ ಮಳೆ ಬೆಳೆಯು ನಾಡೊಳಗೆ ಅಂತ ಅವನು ಹೇಳ್ತಾನೆ. ಅಂದರೆ ಬಸವ ಅಂದರೆ ಇದು ಕೇವಲ ಒಂದು ಪ್ರಭಾವಳಿಯನ್ನು ಹೇಳುವ ಸಂಗತಿ ಅಲ್ಲ. ಬಸವ ಇದ್ದದ್ರಿಂದ ಮಹಾಭಾರತದಲ್ಲಿ ಎಲ್ಲಿ ಧರ್ಮರಾಯ ಇರ್ತಾನೋ ಅಲ್ಲೆಲ್ಲ ಮಳೆ ಬೆಳೆ ಚೆನ್ನಾಗಿ ಆಗ್ತಿತ್ತು ಅನ್ನೋ ಥರದ ಸಂಗತಿಗಳನ್ನು ಓದ್ತೀವಲ್ಲ, ಹಾಗಲ್ಲ ಅದು. ಯಾಕೆಂದರೆ ಇದು ಚರಿತ್ರೆ, ಅದು ಪುರಾಣ. ಬಸವ ಮಳೆ ಬೆಳೆಯು ನಾಡೊಳಗೆ ಅಂದರೆ ಬಸವ ಅನ್ನುವವನು ತಂದಿದ್ದಿರಬಹುದಾದ ನೀತಿಗಳಲ್ಲಿ ಅಥವಾ ರಾಜ್ಯದಲ್ಲಿ ಪ್ರತಿಯೊಬ್ಬ ಪ್ರಜೆಗೆ, ಅದು ಆ ಸಾಮ್ರಾಜ್ಯದ ವ್ಯಾಪ್ತಿ ಬಹಳ ಕಿರಿದೇ ಇದ್ದಿರಬಹುದು, ಅದು ಅತ್ಯಂತ ಸಣ್ಣದೇ ಇದ್ದಿರಬಹುದು, ಆದರೆ
ಅಲ್ಲಿ ಅವನು ತಂದಿದ್ದಿರಬಹುದಾದ ಅಥವಾ ಅವನ ಕನಸಿರಬಹುದಾದ ಒಂದು ಕಲ್ಯಾಣ ರಾಜ್ಯದ ಪರಿಕಲ್ಪನೆ ಅಲ್ಲಿ ಜಾರಿಯಾಗಿದ್ದಿರಬಹುದು ಅನ್ನುವ ಸಂಗತಿಯನ್ನು ಕೆಲವು ಸಂಶೋಧಕರು ಹೇಳ್ತಾರೆ. ನಮ್ಮ ದೇಶದ ಹೆಮ್ಮೆಯ ಅರ್ಥಶಾಸ್ತ್ರಜ್ಞ ಅಮರ್ತ್ಯ ಸೇನ್ ಅವರು ಒಂದು ಮಾತು ಹೇಳ್ತಾರೆ. ಅಮರ್ತ್ಯ ಸೇನ್ ಅವರು ಹೇಳೋದೇನು ಅಂದರೆ, ನಿಜವಾದ ಪ್ರಜಾಪ್ರಭುತ್ವವಿದ್ದಲ್ಲಿ ಬರಗಾಲ ಕಾಲಿಡುವುದಿಲ್ಲ. ನಮ್ಮ ಒಬ್ಬರು ಲೇಖಕರು ಒಂದು ಪುಸ್ತಕನೇ ಬರೀತಾರೆ ಬರದ ಬಗ್ಗೆ. ಎವ್ರಿಬಡಿ ಲವ್ಸ್ ಗುಡ್ ಡ್ರಾಟ್. ಒಂದು ಬರವನ್ನು ಎಲ್ಲರೂ ನಿರೀಕ್ಷಿಸ್ತಾರೆ, ಒಂದು ವ್ಯವಸ್ಥೆ. ಸಾಯಿನಾಥ್ ಅಂತ ಅವರು ಕೂಡ ಒಬ್ಬ ಅರ್ಥಶಾಸ್ತ್ರಜ್ಞರು, ಸಮಕಾಲೀನ ಲೇಖಕರು. ಅಮರ್ತ್ಯ ಸೇನ್ ಅವರು ಹೇಳೋದೇನು ಒಂದು, ನಿಜವಾದ ಪ್ರಜಾಪ್ರಭುತ್ವವಿದ್ದಲ್ಲಿ ಬರಗಾಲ ಕಾಲಿಡುವುದಿಲ್ಲ. ಇದರ ಮೂಲಕ ಬಸವಣ್ಣನ ಬಗ್ಗೆ ಬರುವ ಒಂದು ತ್ರಿಪದಿಯಲ್ಲಿ ಹೇಳುವ ಬಸವ ಮಳೆ ಬೆಳೆಯು ನಾಡೊಳಗೆ ಅನ್ನುವ ಒಂದು ಸಮೃದ್ಧಿಯ ಸಂಕೇತ ಅಥವಾ ಕಲ್ಯಾಣ ರಾಜ್ಯದ ಪರಿಕಲ್ಪನೆ ಇದೆಯಲ್ಲ, ಅದು ನಾವು ಅಮರ್ತ್ಯ ಸೇನ್ ಅವರ ಮಾತಿನ ಮೂಲಕ ಅರ್ಥ ಮಾಡಿಕೊಳ್ಳಬಹುದಾದ ಸಂಗತಿ. ಹಾಗಂದ ತಕ್ಷಣ ಬಸವನ ಕಾಲದಲ್ಲಿ ಅಥವಾ 12ನೇ ಶತಮಾನದಲ್ಲಿ ಕಲ್ಯಾಣದಲ್ಲಿ ಪ್ರಜಾಪ್ರಭುತ್ವವಿತ್ತೆ ಅಂದರೆ, ನಾನೀಗಾಗಲೇ ಹಿಂದೆ ಸಿ ವೀರಣ್ಣ ಅವರ ಮಾತನ್ನು ಉಲ್ಲೇಖಿಸಿದ ಹಾಗೆ, ನಾವು ಏನನ್ನ ನಿರೀಕ್ಷೆ ಮಾಡ್ತೀವೋ ಕಲ್ಪಿಸ್ಕೋತೀವೋ ಅದೆಲ್ಲ ಇತ್ತು ಅಂತಲ್ಲ. ನಾವು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಇದ್ದೀವಿ ಕಳೆದ 7 ದಶಕಗಳಿಂದ ಅಂತ ಅಂದುಕೊಂಡು ಇವತ್ತಿನ ದುರಿತ ಕಾಲದಲ್ಲಿ ಒಬ್ಬ ಬಡ ರೋಗಿಗೆ ಔಷಧಿ ಸಿಗ್ತಾ ಇಲ್ಲ, ಮತ್ತೊಂದು ಸೌಲಭ್ಯಗಳು ಸಿಗ್ತಾ ಇಲ್ಲ, ಅವನು ಬೀದಿ ಹೆಣ ಆಗ್ತಿದ್ದಾನೆ ಅನ್ನೋದನ್ನು ಕಲ್ಪಿಸ್ಕೊಂಡ್ರೆ ಬಸವನ ಬಗ್ಗೆ ಅಥವಾ ಬಸವಣ್ಣನ ಬಗ್ಗೆ ಕಲ್ಯಾಣದ ಕಾಲದಲ್ಲಿ 12ನೇ ಶತಮಾನದ ನಂತರದಲ್ಲಿ ಒಬ್ಬ ಜನಪದ ಕವಿ ಈ ಸಾಲನ್ನು ಬಳಸೋದನ್ನು ನಾವು ಕಲ್ಪಿಸ್ಕೋಬೇಕಾಗತ್ತೆ. ಅಂದರೆ ಬಸವ ಪ್ರಣೀತ ಆ ಸಮಾಜದಲ್ಲಿ ಅಥವಾ ಅಂದಿನ ಕಾಲದಲ್ಲಿ ಒಂದು ವೆಲ್ಫೇರ್ ಸ್ಟೇಟಿನ ಪರಿಕಲ್ಪನೆ ಅಲ್ಲಿ ಪ್ರಯೋಗ ಆಗಿದ್ದಿರಬಹುದು. ಮತ್ತು ಅಷ್ಟು ದೊಡ್ಡ ಒಂದು ಶರಣ ಸಮೂಹ ಇತ್ತಲ್ಲ, ದುಡಿಯುವ ವರ್ಗ. ಆ ದುಡಿಯುವ ವರ್ಗ ರಾಜ್ಯಕ್ಕೆ ದೊಡ್ಡ ಸಮೃದ್ಧತೆಯನ್ನು ತಂದುಕೊಟ್ಟಿರಬೇಕು. ಹಾಗೆ ತಂದುಕೊಟ್ಟಿರೋದ್ರಿಂದ ಆ ರಾಜ ಕೂಡ ಬಸವಣ್ಣನಂತಹ ಒಬ್ಬ ಪ್ರಗತಿಶೀಲ ಸಮಾಜ ಸುಧಾರಕ ಮತ್ತು ಆರ್ಥಿಕ ತಜ್ಞನಿಂದ ಸಲಹೆಗಳನ್ನು ಪಡ್ಕೊಂಡು ಅವನು ಸಾಧ್ಯವಾದ ಸಂಗತಿಗಳನ್ನು ಅವನು ಪ್ರಯೋಗ ಮಾಡಿದ್ದಿರಬಹುದು. ಹೀಗೂ ನಾವು ಅದನ್ನು ಅರ್ಥ ಮಾಡ್ಕೋಬಹುದು. ಇದನ್ನೆಲ್ಲ ಹೇಳ್ತಾ ನಮ್ಮ ರಂಜಾನ್ ದರ್ಗಾ ಅವರು ಒಂದೆರಡು ಮಾತುಗಳನ್ನು ಇಲ್ಲಿ ಹೇಳ್ತಾರೆ. ಆಡಮ್ ಸ್ಮಿತ್ ಬಗ್ಗೆ. ಆಡಮ್ ಸ್ಮಿತ್ನನ್ನು ನಾವು ಮಾಡ್ರನ್ ಎಕನಾಮಿಕ್ಸಿನ ಪಿತಾಮಹ ಅಂತ ಕರಿತೀವಿ. ಆಧುನಿಕ ಅರ್ಥಶಾಸ್ತ್ರ ಅಂತ ಯಾವುದನ್ನು ಕರಿತೀವಿ, ಕಳೆದ 2 ಶತಮಾನಗಳಲ್ಲಿ ಬೆಳ್ಕೊಂಡು ಬಂದ ಒಂದು ಜ್ಞಾನ ಶಿಸ್ತು ಎಕನಾಮಿಕ್ಸ್, ಅದರ ಪಿತಾಮಹ ಅಂತ ಕರಿತೀವಲ್ಲ. ಅವನ 2 ಪುಸ್ತಕಗಳಿದೆ. ಅವನ ಮೊದಲನೇ ಪುಸ್ತಕ ವೆಲ್ತ್ ಆಫ್ ನೇಷನ್ಸ್ ಅಥವಾ ರಾಷ್ಟ್ರಗಳ ಸಂಪತ್ತು ಅನ್ನೋ ಪುಸ್ತಕವನ್ನು ಮೂಲ ಅಂತ ಕರಿತೀವಿ. ಆದರೆ ಅಮರ್ತ್ಯ ಸೇನ್ ಅವರು ಹೇಳುವಂತೆ ಅವನ ವೆಲ್ತ್ ಆಫ್ ನೇಷನ್ ಕೃತಿಗಿಂತ ದ ಥಿಯರಿ ಆಫ್ ಮಾರಲ್ ಸೆಂಟಿಮೆಂಟ್ಸ್ ಅನ್ನೋದು ಹೆಚ್ಚು ಮಹತ್ವಪೂರ್ಣ ಅಂತ ಹೇಳ್ತಾರೆ ಅವರು. ಈ ಥಿಯರಿ ಆಫ್ ಮಾರಲ್ ಸೆಂಟಿಮೆಂಟ್ಸ್ಗೂ ನಮ್ಮ ವಚನ ಚಳವಳಿಯ ಸಂದರ್ಭದಲ್ಲಿ ಬಸವಣ್ಣ ತಾನು ಇದ್ದ ಆಡಳಿತದಲ್ಲಿ ಯೋಚನೆ ಮಾಡಿದ್ದಿರಬಹುದಾದ ಅಥವಾ ಜಾರಿಗೆ ತಂದಿದ್ದಿರಬಹುದಾದ ಸಂಗತಿಗಳನ್ನು ಅವರು ಕನೆಕ್ಟ್ ಮಾಡಿ ಅದನ್ನು ನೋಡುವ ಪ್ರಯತ್ನವನ್ನು ಮಾಡ್ತಾರೆ. ಹೀಗೆ ವಚನ ಚಳವಳಿ ಅನ್ನೋದು ಕೇವಲ ವಚನಗಳ ರಚನೆಗೆ ಮಾತ್ರ ಅಲ್ಲ, ಆ ಕಾಲದ ಸಾಮಾಜಿಕ ಬದುಕನ್ನು ಸಹ್ಯಗೊಳಿಸುವ ಅಥವಾ ಈ ಮನುಷ್ಯನ ಜಾತಿ ಪ್ರಣೀತ ಸಮಾಜದಲ್ಲಿ ಅಥವಾ ಮನುಧರ್ಮಶಾಸ್ತ್ರದ ಇಕ್ಕಟ್ಟಿನಲ್ಲಿ ಸಿಕ್ಕಿ ತೊಳಲಾಡುತ್ತಿದ್ದ ಸಮಾಜಕ್ಕೆ ಒಂದು ಬಿಡುಗಡೆಯ ಮಾರ್ಗವನ್ನು, ಸಮಾನತೆಯ ಮಾರ್ಗವನ್ನು, ಹೆಣ್ಣುಗಂಡಿನ ಸಮಾನತೆಯನ್ನು, ಆರ್ಥಿಕ ಸಮಾನತೆಯ ಒಂದು ಕನಸನ್ನು ಅದು ಕಂಡಿದ್ದಿರಬಹುದು. ಅದು ಪೂರ್ಣ ಆಯಿತೋ ಇಲ್ವೋ ಅನ್ನೋದ್ರ ಬಗ್ಗೆ ಬೇರೆ ಬೇರೆ ಥಿಯರಿಗಳಿದೆ. ಅದು ಯಾವ ಸಂದರ್ಭದಲ್ಲಿಯೂ ಯಾವ ಕ್ರಾಂತಿಗಳು ಪರಿಪೂರ್ಣ ಅಲ್ಲ. ಮತ್ತು ಪರಿಪೂರ್ಣತೆ ಅನ್ನೋದು ಒಂದು ಕನಸು. ಯಾವಾಗಲೂ ಮನುಷ್ಯ ಸಮಾಜ ಉದ್ಧಾರ ಆಗಿದೆಯಾ, ಈಗ
ಮನುಷ್ಯ ಸಮಾಜ ಎಲ್ಲ ಸರಿಯಾಗಿದೆಯಾ ಅಂದರೆ ಇಲ್ಲ. ಇವತ್ತಿಗೂ ಮುಂದೆ ಯಾವತ್ತಾದರೂ ಒಂದು ದಿನ ಸರಿ ಹೋಗಿ ಬಿಡಬಹುದಾದ ಇಲ್ಲ. ಇಟ್ಸ್ ಅ ಪ್ರಾಸೆಸ್. ಅದೊಂದು ಪ್ರಕ್ರಿಯೆ ಅಷ್ಟೇ, ನಡೀತಾ ಇರ್ತದೆ, ಒಳ್ಳೆಯದ್ರ ಕಡೆಗೆ ನಡೀತಿರ್ತದೆ ಅಷ್ಟೇ. ವಚನ ಈಗ ಹೇಳ್ತಾ, ಸಂಪತ್ತಿನ ಬಗ್ಗೆ ಹೇಳ್ತಾ ಅವರು ಒಂದು ವಚನವನ್ನು ಉಲ್ಲೇಖ ಮಾಡ್ತಾರೆ ಇಲ್ಲಿ. ಹಾವು ತಿಂದವರ ನುಡಿಸಬಹುದು, ಗರ ಹೊಡೆದವರ ನುಡಿಸಬಹುದು, ಸಿರಿಯ ಗರ ಹೊಡೆದವರ ನುಡಿಸಬಾರದು ನೋಡಯ್ಯ. ಸಿರಿ ಸಂಪತ್ತಿನ ಗರ ಹೊಡೆಸ್ಕೊಂಡವನು ಯಾವಾಗ, ಅಧಿಕಾರದ ಮತ್ತು ಸಿರಿಯ ಗರವನ್ನು ಹೊಡೆಸ್ಕೊಂಡವನು ಯಾವಾಗ ತಿರುಗಿ ನೋಡ್ತಾನೆ ಅಂದರೆ ಬಡತನವೆಂಬ ಮಂತ್ರವದಿ ಹೊಗಲು. ಅದು ಕೂಡಲ ಸಂಗಮ ದೇವ ಬಸವಣ್ಣನ ಹೆಸರಲ್ಲಿಯೂ ಇದೆ, ರಾಮನಾಥ ಅಂದರೆ ಜೇಡ್ರ ದಾಸಿಮಯ್ಯ ಹೆಸರಲ್ಲೂ ಈ ವಚನ ಇರೋದನ್ನು ನೋಡಿದ್ದೀನಿ. ಹೀಗೆ ವಚನ ಬಸವಣ್ಣ ಪ್ರಣೀತ ವಚನ ಚಳವಳಿಯನ್ನು ನಾವು ಯಾಕಾಗಿ ನೆನೆಸ್ಕೋಬೇಕು ಅಂದರೆ, ಇವತ್ತು ಮನುಷ್ಯ ಎಂತಹ ಸಂಗ್ರಹದ, ನಾವು ಈ ದುರಿತ ಕಾಲದಲ್ಲಿ, ಎಂತಹ ಬಿಕ್ಕಟ್ಟಿನ ಕಾಲದಲ್ಲಿದ್ದೀವಿ. ಈ ಕೊರೋನಾ ಎನ್ನುವ ಒಂದು ವೈರಸ್ಸಿಗೆ ಹೆದರಿ ಎಲ್ಲ ಮನೆಯೊಳಗೆ ಗುಡ್ಡೆ ಹಾಕೊಂಡು ಕೂತಿದ್ದೀವಿ. ಚಿಕ್ಕ ವಯಸ್ಸಿನವರು ಆರೋಗ್ಯವಾಗಿ ಇದ್ದಾರೆ ಅಂತ ನಾವು ಭಾವಿಸ್ಕೊಂಡವರೆಲ್ಲ ನಮ್ಮಿಂದ ದೂರ ಆಗ್ತಿದ್ದಾರೆ. ಆದರೆ ಮನುಷ್ಯನ ಆಸೆ ಕಡಿಮೆ ಆಗಿದೆಯಾ ಅಂದರೆ ಖಂಡಿತ ಇಲ್ಲ. ಮನುಷ್ಯನನ್ನ ಒಂದಷ್ಟು ದಿನ ಬದುಕಿಸಿ ಬಿಡಬಹುದಾದ ಯಾವುದೋ ಔಷಧಿ ಅಂತ ಪ್ರಚಾರ ಆದ ತಕ್ಷಣ ಔಷಧಿಯನ್ನು ಯಾರೋ ಸಂಗ್ರಹಿಸ್ತಾರೆ. ಅವನಿಗೆ ಕೃತಕವಾಗಿ ಬೇಕಾದ ಆಕ್ಸಿಜನ್ ಬೇಕು ಅಂದ ತಕ್ಷಣ ಅದಕ್ಕೆ ಬೆಲೆ ಜಾಸ್ತಿ ಆಗುತ್ತೆ, ಮತ್ತು ಅದನ್ನು ಯಾರೋ ಕಳ್ಳ ಮಾರುಕಟ್ಟೆಯಲ್ಲಿ ಅದನ್ನು ಸಂಗ್ರಹಿಸಿ ಮಾರ್ತಾರೆ. ಅಸಂಗ್ರಹ ಪ್ರವೃತ್ತಿ ಬಗ್ಗೆ ನಮ್ಮ ವಚನ ಚಳುವಳಿಯ ಸಂದರ್ಭದಲ್ಲಿ ಬರುವ ಆಯ್ದಕ್ಕಿ ಲಕ್ಕಮ್ಮ ಮತ್ತು ಮಾರಯ್ಯರ ಉದಾಹರಣೆಯನ್ನು ನೋಡಿದರೆ ನಾವು ಎಂತಹ ಮೂರ್ಖ ಕೆಲಸ ಮಾಡ್ತಾ ಇದ್ದೀವಿ, ಅಥವಾ ನಮ್ಮ ಆಧುನಿಕ ಮನುಷ್ಯ ಅನ್ಸ್ಕೊಂಡವನು ಎಂಥ ಕೆಟ್ಟ ಕೆಲಸ, ನೀಚ ಕೆಲಸವನ್ನು ಮಾಡ್ತಾ ಇದ್ದಾನೆ ಅಂತ ಅನಿಸುತ್ತೆ. ಆಯ್ದಕ್ಕಿ ಮಾರಯ್ಯ ಒಂದು ದಿನ ಅಕ್ಕಿಯನ್ನು ಆರಿಸ್ಕೊಂಬರೋದಕ್ಕೆ ಹೋದವನು ಒಂದು ದಿನಕ್ಕಲ್ಲದೆ ಪ್ರತಿದಿನ ಬರೋದು ಯಾಕೆ ಅಂತ 2-3 ದಿನಕ್ಕೆ ಆಗೋಷ್ಟು ಆರಿಸ್ಕೊಂಡು ಬಂದಾಗ ಆಯ್ದಕ್ಕಿ ಲಕ್ಕಮ್ಮ ಅವನು ಕೇಳ್ತಾಳೆ, ಇದು ನಮ್ಮ ಪಾಲಿಂದಲ್ಲ, ನೀನು ನಾಳೆಗೆ ಅಂತ ತಂದಿರೋದು ಇವತ್ತಿಗೆ ಬೇರೆ ಯಾರಿಗೋ ದಕ್ಕಬಹುದಾಗಿದ್ದದ್ದು ಅಥವಾ ಬೇರೆ ಯಾರಿಗೋ ದಕ್ಕಬೇಕಾಗಿದ್ದದ್ದು, ಅದನ್ನು ನೀನು ಆರಿಸ್ಕೊಂಡು ಬಂದಿದ್ದೀ ಅಂತ. ಆದರೆ ನಾವು ಯಾವ ಹಂತದಲ್ಲಿದ್ದೀವಿ, ನಾವು ಯಾವ ಆಲೋಚನೆಯಲ್ಲಿ ಎಂಥ ಹಂತದಲ್ಲಿದ್ದೀವಿ ಅನ್ನೋದನ್ನು ನಮ್ಮನ್ನು ನಾವು ನೋಡಿಕೊಂಡ್ರೆ ನಾವೆಂಥ ಹೀನ ಸ್ಥಿತಿಯಲ್ಲಿ, ನೀಚ ಸ್ಥಿತಿಯಲ್ಲಿ ಇದ್ದೀವಿ ಅಂತ ಅನಿಸುತ್ತೆ. ಇದೆಲ್ಲ ಹೇಳ್ತಾ ನಮಗೆ ಬಸವಣ್ಣ ಮತ್ತು ವಚನ ಸಾಹಿತ್ಯ ಯಾಕೆ ಬೇಕು ಅಂದರೆ, ಈ ಸಮಾಜವನ್ನು ಈಗಿರುವುದಕ್ಕಿಂತ ಹೆಚ್ಚು ಸಹ್ಯಗೊಳಿಸ್ಕೊಳ್ಳೋದಕ್ಕೆ, ನಮ್ಮನ್ನು ನಾವು ಹೆಚ್ಚು ಮನುಷ್ಯರನ್ನು ಆಗಿಸಿಕೊಳ್ಳೋದಕ್ಕೆ ಬಸವಣ್ಣನ ಮಾತುಗಳು ಮತ್ತು ಇವು ವಿಚಾರಗಳು ಅಥವಾ ವಚನಕಾರರ ಎಲ್ಲ ವಿಚಾರಗಳು ನಮಗೆ ಬೇಕು. ಈ ನೆವದಲ್ಲಿ ಬಸವಣ್ಣನ ಒಂದಷ್ಟು ವಿಚಾರಗಳನ್ನು ಹೇಳ್ತಾ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಬಸವ ಜಯಂತಿಯ ಶುಭಾಶಯಗಳನ್ನು ಹೇಳ್ತಾ ನನ್ನ ಮಾತುಗಳನ್ನು ಮುಕ್ತಾಯ ಮಾಡ್ತೀನಿ. ನಮಸ್ಕಾರ.